ಪ್ರಪಂಚದಲ್ಲಿ ಇರುವಂತಹ ಅನೇಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು. ಇದಕ್ಕೆ ಮದ್ದಿಲ್ಲ ಎನ್ನುವ ಕಾರಣಕ್ಕೆ ಈ ಕಾಯಿಲೆಯನ್ನು ಅತ್ಯಂತ ಮಾರಕ ಎಂದು ಕರೆಯಲಾಗುತ್ತದೆ. ಕ್ಯಾನ್ಸರ್ ಬಂದರೆ ಅದರ ಹಿಂದೆ ಸಾವು ಬಂದಂತೆ ಎಂದು ಹೇಳುತ್ತಾರೆ. ಕ್ಯಾನ್ಸರ್ ರೋಗ ಲಕ್ಷಣಗಳು ಕೂಡ ಕೆಲವೊಮ್ಮೆ ಭಯ ಹುಟ್ಟಿಸುವಂತೆ ಇರುತ್ತವೆ. ಇರುವ ಅನೇಕ ಬಗೆಯ ಕ್ಯಾನ್ಸರ್ಗಳಲ್ಲಿ ಕೆಲವೊಂದು ಬಹಳಷ್ಟು ಮಾರಕ ಎನ್ನುವ ಪಟ್ಟಿಗೆ ಸೇರುತ್ತವೆ. ಜೀವನದಲ್ಲಿ ಇಂತಹ ಕ್ಯಾನ್ಸರ್ ಮಾತ್ರ ಬರಲೇಬಾರದು ಎಂದು ಹೇಳಲಾಗುತ್ತದೆ. ಕ್ಯಾನ್ಸರ್ ಬಂದವರಿಗೆ ಸಾವು ಖಚಿತ ಎಂದು ಈಗಾಗಲೇ ಸಾಬೀತಾಗಿದೆ. ಕ್ಯಾನ್ಸರ್ ಕಾರಣದಿಂದ ಅನೇಕರು ಪ್ರಾಣ ಬಿಟ್ಟಿದ್ದಾರೆ. ಆದರೂ ಕೂಡ ಇಂತಹ ಕ್ಯಾನ್ಸರ್ ಮಾತ್ರ ಬರಲೇಬಾರದು. ಏಕೆಂದರೆ ಇವು ತುಂಬಾ ಡೇಂಜರ್. ಈ ಬಗ್ಗೆ ಪುರುಷರು ಮತ್ತು ಮಹಿಳೆಯರು ಮೊದಲೇ ಮಾಹಿತಿ ತಿಳಿದುಕೊಂಡಿರುವುದು ಒಳ್ಳೆಯದು. ವಿಶ್ವದಾದ್ಯಂತ ಇಂತಹ ಕ್ಯಾನ್ಸರ್ ರೋಗಗಳು ಅನೇಕ ಮಂದಿಯ ಜೀವವನ್ನು ತೆಗೆಯುತ್ತಿವೆ ಎಂದರೆ ನೀವು ನಂಬಲೇಬೇಕು. ಶ್ವಾಸಕೋಶದ ಕ್ಯಾನ್ಸರ್. ಬೀಡಿ, ಸಿಗರೇಟ್ ಸೇದುವವರಿಗೆ ಪಕ್ಕಾ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ ಎಂದು ಹೇಳುತ್ತಾರೆ. ಹಾಗೆಂದು ಈ ಕ್ಯಾನ್ಸರ್ ಕೇವಲ ಇವರಿಗೆ ಮಾತ್ರ ಮೀಸಲಾಗಿಲ್ಲ. ಇನ್ನೂ ಅನೇಕ ಜನರಿಗೆ, ಅಂದರೆ ಹಾನಿಕಾರಕ ರಾಸಾಯನಿಕಗಳ ವಾತಾವರಣದಲ್ಲಿ ಬದುಕುತ್ತಿರುವವರಿಗೆ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆಯಿರುತ್ತದೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್. ಕೆಲವರಿಗೆ ತುಂಬಾ ವೇಗವಾಗಿ ಹರಡುವ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಜಗತ್ತಿನ ಅತ್ಯಂತ ಮಾರಕವಾದ ಕ್ಯಾನ್ಸರ್ ಪಟ್ಟಿಗೆ ಸೇರುತ್ತದೆ. ದೇಹದ ಇನ್ನಿತರ ಭಾಗಗಳಿಗೆ ಹರಡುವವರೆಗೂ ಇದು ಯಾವುದೇ ತರಹದ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ ಎಂದು ಹೇಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆನಂತರದಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಎಂದರೆ ಜಾಂಡಿಸ್, ಹೊಟ್ಟೆನೋವು, ಹೊಟ್ಟೆ ಹಸಿವಾಗದೇ ಇರುವುದು ಮತ್ತು ವಾಕರಿಕೆ. ಲಿವರ್ ಕ್ಯಾನ್ಸರ್. ಹೆಪಟೈಟಿಸ್ ಅಥವಾ ಸಿರೋಸಿಸ್ ಎನ್ನುವ ಲಿವರ್ ಕಾಯಿಲೆಗೆ ಸಂಬಂಧಪಟ್ಟಂತೆ ಬರುವಂತಹ ಕ್ಯಾನ್ಸರ್ ಇದಾಗಿದೆ. ಯಾರಿಗೆ ಲಿವರ್ ಕ್ಯಾನ್ಸರ್ ಇರುತ್ತದೆ ಅವರಿಗೆ ಹೊಟ್ಟೆಯಲ್ಲಿ ಊತ, ಕಡು ಗಾಢವಾದ ಬಣ್ಣದ ಮೂತ್ರ, ಇದ್ದಕ್ಕಿದ್ದಂತೆ ದೇಹದ ತೂಕ ಕಮ್ಮಿಯಾಗುವುದು, ಸುಸ್ತು, ಆಯಾಸ ಇದರ ಪ್ರಮುಖ ಲಕ್ಷಣಗಳು. ಸ್ತನ ಕ್ಯಾನ್ಸರ್. ಸಾಕಷ್ಟು ಮಹಿಳೆಯರಲ್ಲಿ ಈ ಬಗೆಯ ಕ್ಯಾನ್ಸರ್ ಸಮಸ್ಯೆ ಕಂಡುಬರುತ್ತದೆ. ಸ್ತನಗಳ ಭಾಗದಲ್ಲಿ ಅನಿಯಮಿತ ಜೀವಕೋಶಗಳು ನಿಯಂತ್ರಣ ಇಲ್ಲದೆ ಬೆಳವಣಿಗೆ ಕಂಡು ಗೆಡ್ಡೆಗಳಾಗಿ ಮಾರ್ಪಾಡಾಗುತ್ತವೆ. ವಿಶ್ವದಾದ್ಯಂತ ಮಹಿಳೆಯರಲ್ಲಿ ಕಂಡುಬರುವ ಎರಡನೇ ಅತಿದೊಡ್ಡ ಕ್ಯಾನ್ಸರ್ ಇದಾಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರೋಗ ಲಕ್ಷಣಗಳನ್ನು ನೋಡುವುದಾದರೆ ಸ್ತನಗಳ ಅಥವಾ ಕಂಕುಳಿನ ಭಾಗದಲ್ಲಿ ಗಂಟು, ಸ್ತನಗಳ ಗಾತ್ರ, ಆಕಾರ ಬದಲಾಗುವುದು ಇತ್ಯಾದಿ. ಕೋಲೋರೆಕ್ಟಲ್ ಕ್ಯಾನ್ಸರ್. ಕೊಲೋನ್ ಮತ್ತು ರೆಕ್ಟಮ್ ಭಾಗದಲ್ಲಿ ಉಂಟಾಗುವ ಕ್ಯಾನ್ಸರ್ ಇದಾಗಿದೆ. ಬಹಳಷ್ಟು ಜನರು ಇದರಿಂದಲೂ ಸಾಯುತ್ತಾರೆ. ಮೊದಲು ಸಣ್ಣ ಸಣ್ಣ ಗಂಟುಗಳಾಗಿ ಶುರುವಾಗಿ ಆನಂತರ ಬೇರೆ ಕಡೆಗೆ ಹರಡುವ ಸಾಧ್ಯತೆ ಇದರಲ್ಲಿದೆ. ಕರುಳಿನ ಭಾಗದಲ್ಲಿ ಬದಲಾವಣೆ, ಮಲದಲ್ಲಿ